ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಬಡವರ ಮನೆ ಮಕ್ಕಳು ಅಥವಾ ಬೇರೆ ಹಳ್ಳಿಯಿಂದ ಬಂದಿರೋರು ಈ ತರದೊಂದು ಸಿಂಪತಿ ಇರೋರೇ ಫಿನಾಲೆವರೆಗೂ ಹೋಗ್ತಾರೆ. ಸ್ನೇಹಿತರೆ, ಹನುಮಂತು ಚಿಕ್ಕಪ್ಪ ಇನ್ನಿಲ್ಲ, ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ. ಈ ಕುರಿತಾದಂತಹ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ಲಿ ಗ್ರಾಮದ ಲಮಾಣಿ ತಾಂಡ್ಯದ ಸಾಮಾನ್ಯ ಕುರಿ ಕಾಯುವ ಹುಡುಗ ಹನುಮಂತು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಆಗೋದ್ನಲ್ಲ ಅನ್ನೋ ಎಲ್ಲರಿಗೂ ಆಶ್ಚರ್ಯ. ಅದರಲ್ಲೂ ಲಮಾಣಿ ಹುಡುಗ. ಇದನ್ನು ಯಾಕೆ ಹೇಳ್ತಿದ್ದೀವಿ ಪದೇ ಪದೇ ಲಮಾಣಿ ಹುಡುಗ ಅಂತ ಅಂದ್ರೆ, ಇತ್ತೀಚೆಗೆ ಹಂಸ ಅವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ರು. ಹನುಮಂತಿಗೆ ಅನುಕಂಪದ ಅಲೆ ಇದೆ ಎನ್ನುವಂತಹ ಮಾತುಗಳನ್ನು ಆಡಿದ್ರು. ಜೊತೆಗೆ ರಿಸರ್ವೇಷನ್, ಜನರಲ್ ಕ್ಯಾಟಗರಿ ಅಂತೆಲ್ಲ ಜಾತಿ ವಿಷಯವನ್ನು ಕೂಡ ತೆಗೆದುಬಿಟ್ಟಿದ್ರು. ನಿಮಗೆ ನೆನಪಿರಲಿ ಸ್ನೇಹಿತರೆ, ಹನುಮಂತಿಗೆ ಅನುಕಂಪದ ಮೇಲೆ ಬಿಗ್ ಬಾಸ್ ಟ್ರೋಫಿ ಬಂದಿಲ್ಲ. ಬದಲಾಗಿ ಅವನು ಕಷ್ಟಪಟ್ಟು ಮೈ ಬಗ್ಗಿಸಿ ಆಟ ಆಡಿದ್ದಾನೆ. ಯಾರ ಜೊತೆನೂ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳ ಜೊತೆ ಲಲ್ಲೆ ಹೊಡೆಯೋದಕ್ಕೆ ಹೋಗಿಲ್ಲ, ಯಾರನ್ನು ನೋಯಿಸಿಲ್ಲ, ಯಾರ ಜೊತೆನೂ ಜಗಳ ಆಡಿಲ್ಲ, ಬೈದಿಲ್ಲ, ಕೆಟ್ಟದಾಗಿ ವರ್ತಿಸಿಲ್ಲ. ಬದಲಾಗಿ ತನ್ನ ಎಲ್ಲ ಸಾಮರ್ಥ್ಯವನ್ನ ಟಾಸ್ಕ್ಗಳತ್ತ ಫೋಕಸ್ ಮಾಡಿದ್ದಾನೆ ಹನುಮಂತು. ಅದಕ್ಕೆ ಅಭಿಮಾನಿಗಳು ಇವನ ಆಟವನ್ನ ಮೆಚ್ಚಿ ಇವನ ಸರಳತೆಗೆ ತಲೆಬಾಗಿ ವೋಟ್ ಹಾಕಿ ಬಿಗ್ ಬಾಸ್ ಇತಿಹಾಸದಲ್ಲಿ ಅಧಿಕ ವೋಟ್ ಅನ್ನ ಹನುಮಂತಗೆ ನೀಡುವ ಮೂಲಕ ಅಭಿಮಾನಿಗಳೇ ಇವನ ಸರಳತೆಗೆ ವೋಟ್ ನೀಡಿ ಗೆಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಹಂಸಗೆ ಈಗಲಾದ್ರೂ ಅರ್ಥ ಆಗಬೇಕಾಗಿದೆ ಅಂತ ಅನ್ಸುತ್ತೆ. ಸೊ ಇದೇ ಕಾರಣಕ್ಕೆ ಹಂಸ ಅವರು ವಿಡಿಯೋ ಮಾಡಿ ಕ್ಷಮೆಯನ್ನು ಕೂಡ ಕೇಳಿದ್ರು. ಇನ್ನು ಇದನ್ನ ಪಕ್ಕಕ್ಕಿಟ್ಟು ನೋಡಿದಾಗ ಹನುಮಂತ ಊರಲ್ಲಿ ಸಂಭ್ರಮದ ನಡುವೆಯೂ ಶೋಕಾಚರಣೆ ಆಚರಿಸಿದ್ದಾರೆ. ಯಾಕಂದ್ರೆ ಹನುಮಂತ ಅವರ ಚಿಕ್ಕಪ್ಪ ಮಂಗಪ್ಪ ಲಮಾಣಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇದರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋನ ಪೂರ್ತಿ ನೋಡಿ. ಬಿಗ್ ಬಾಸ್ ಅನ್ನು ಹನುಮಂತು ಗೆದ್ದ ಸಂಭ್ರಮದ ನಡುವೆಯೂ ಹನುಮಂತು ಅವರ ಕುಟುಂಬದಲ್ಲಿ ಸೂತಕದ ಛಾಯೆ ಇದೀಗ ಆವರಿಸಿರುವಂಥದ್ದು. ಹನುಮಂತು ಅವರ ಚಿಕ್ಕಪ್ಪ ಅವರು ಇಹಲೋಕವನ್ನ ತ್ಯಜಿಸಿದ ಕಾರಣ ಹನುಮಂತು ಅವರು ಬಿಗ್ ಬಾಸ್ ಮುಗಿಸಿ ಯಾರ ಹತ್ರನೋ ಅಂದ್ರೆ ಅಭಿಮಾನಿಗಳ ಜೊತೆನೂ ಕೂಡ ಮಾತನಾಡೋದಕ್ಕೆ ಅಥವಾ ಹಾಯ್ ಅಂತ ಒಂದೇ ಒಂದು ಪದ ಕೂಡ ಹೇಳೋದಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ಊರಿನತ್ತ ಹನುಮಂತು ಅರ್ಜೆಂಟಾಗಿ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಎಲ್ಲರೂ ಬೇಜಾರು ಮಾಡ್ಕೊಂಡ್ರು, ಏನು ಹನುಮಂತು ಹೊರಗಡೆನೆ ಬರಲಿಲ್ವಲ್ಲ, ಹನುಮಂತು ಯಾಕೆ ಬರಲಿಲ್ಲ ಅಂತೇಳಿ. ರನ್ನರ್ ಅಪ್ ಆದ ತ್ರಿವಿಕ್ರಮ್ ಅವರೇ ಬಂದು ಮಾತನಾಡಿಸಿ ಹೋಗಿದ್ದಾರೆ. ಆದರೆ ಹನುಮಂತು ಯಾಕೆ ಬರಲಿಲ್ಲ, ನಾವಿಷ್ಟೆಲ್ಲ ವೋಟ್ ಹಾಕಿ ಅಭಿಮಾನವನ್ನು ವ್ಯಕ್ತಪಡಿಸಿದ್ರು ಕೂಡ ಹನುಮಂತು ಸಣ್ಣದಾಗಿ ಒಂದು ಹಾಯ್ ಹೇಳಲು ಬರಲಿಲ್ವಲ್ಲ ಅಂತೇಳಿ ಅಭಿಮಾನಿಗಳು ಭಾಳ ನೊಂದ್ಕೊಂಡಿದ್ರು. ಸೊ ಬರೀ ಕೈನಲ್ಲಿ ಅಂದರೆ ಬೇಸರದಿಂದ ಅಭಿಮಾನಿಗಳು ಮನೆಯತ್ತ ಹೆಜ್ಜೆ ಹಾಕಿದ್ರು. ಆದರೆ ಹನುಮಂತು ಮನೆಯಲ್ಲಿ ನಡೆದಿರುವಂಥ ಈ ಒಂದು ಘಟನೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಹನುಮಂತು ಇದೇ ಕಾರಣಕ್ಕೆ ಅಭಿಮಾನಿಗಳ ನಡುವೆ ಅಭಿಮಾನಿಗಳನ್ನು ಮಾತನಾಡಿಸೋದಕ್ಕೆ ಬರಲಿಲ್ಲ. ಹನುಮಂತು ಅವರ ಚಿಕ್ಕಪ್ಪ ದೇವರಾಜ್ ಲಮಾಣಿ ಅವರು ಇಹಲೋಕವನ್ನು ತ್ಯಜಿಸಿರುವಂಥದ್ದು. ನಿನ್ನೆ ಬೆಳಿಗ್ಗೆ ಸುಮಾರು 7 ಗಂಟೆಗೆ ಹನುಮಂತು ಅವರ ಚಿಕ್ಕಪ್ಪ ದೇವರಾಜ್ ಮಂಗಪ್ಪ ಲಮಾಣಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ವಯಸ್ಸು ಸುಮಾರು 45 ವರ್ಷ ಆಗಿತ್ತು ಅಂತ ಹೇಳಿ ಗೊತ್ತಾಗ್ತದೆ. ಇಡೀ ಕುಟುಂಬಸ್ಥರು ನೋವಿನಲ್ಲಿ ಇದ್ದಾರೆ. ಈ ಕಡೆ ಬೆಂಗಳೂರಿನ ಕಡೆ ಬಂದ ಹನುಮಂತು ಅವರ ಅಪ್ಪ ಅಮ್ಮ ಅವರಿಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಗೆದ್ದ ಖುಷಿಯಲ್ಲಿ ಹೊರಗಡೆ ಬಂದ ಹನುಮಂತಿಗೆ ಒಂದು ದೊಡ್ಡ ಶಾಕ್. ಇಡೀ ಕುಟುಂಬಕ್ಕೆ ಹನುಮಂತು ಮತ್ತು ಹನುಮಂತು ಅವರ ಅಪ್ಪ ಅಮ್ಮ ಅವರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಚಿಕ್ಕಪ್ಪನವರ ಸಾವಿನ ಸುದ್ದಿ ಕೇಳಿ ಹನುಮಂತು ಕಣ್ಣೀರಿಟ್ಟಿದ್ದಾನೆ. ಸಂಭ್ರಮದ ನಡುವೆಯೂ ಸೂತಕದ ಛಾಯೆ ಇದೀಗ ಆವರಿಸಿರುವಂಥದ್ದು. ಚಿಕ್ಕಪ್ಪನ ಸಾವಿನ ಸುದ್ದಿ ಕೇಳ್ತಿದ್ದಂಗೆ ಹನುಮಂತು ಮತ್ತು ಕುಟುಂಬ ತಡ ಮಾಡದೆ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿಸಿಕೊಂಡು ಊರಿನ ಕಡೆ ಹೊರಟು ಬಿಟ್ರು. ಈ ಹಿಂದಿನಿಂದಲೂ ಅನಾರೋಗ್ಯದ ಸಮಸ್ಯೆಯಿಂದ ಅವರ ಚಿಕ್ಕಪ್ಪ ಬಳಲುತ್ತಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಇನ್ನು ಹನುಮಂತು ಅಭಿಮಾನಿಗಳ ಬಳಿ ಇದೇ ನೋವಿನಿಂದ ಹೊರಗಡೆ ಬರೋದಕ್ಕೂ ಸಾಧ್ಯವಾಗಿಲ್ಲ. ಸ್ವಲ್ಪ ದೂರ ಕ್ಯಾರವಾನ್ನಿಂದ ಹೊರಗಡೆ ಹೊರಟು ಬಂದರು ಅಂತೇಳಿ ಮಾಹಿತಿ ತಿಳಿದು ಬಂದಿದೆ. ಯಾಕಂದರೆ ಅಭಿಮಾನಿಗಳ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಈ ರೀತಿ ಮಾಡಿ ನಂತರ ತಮ್ಮ ಕಾರಿನಿಂದ ಊರು ಸೇರ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಒಟ್ಟಿನಲ್ಲಿ ಹನುಮಂತು ಬಿಗ್ ಬಾಸ್ ಇತಿಹಾಸದಲ್ಲೇ ಹೊಸದೊಂದು ದಾಖಲೆಯನ್ನು ಬರೆದಿದ್ದಾನೆ ಅಂತಲೇ ಹೇಳ್ಬೋದು. ಬಡವರ ಮಕ್ಕಳು ಬೆಳಿಬೇಕು, ಏನಂತೀರಿ? ಹನುಮಂತು ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.